ವೆಲ್ಕಮ್ ಟು ಅರುಣೋದಯ ಚಾನಲ್. ಎಸ್.ಎಲ್. ಭೈರಪ್ಪರವರ ನಿರಾಕರಣೆ ಕಾದಂಬರಿ ಎಪಿಸೋಡ್ 1ಕ್ಕೆ ಸ್ವಾಗತ. ನಿರಾಕರಣೆ ಮುನ್ನುಡಿ. ಇದು 5 ಪುಟ್ಟ ಮಕ್ಕಳನ್ನು ಸಾಕಲು ಮನೆಯಲ್ಲಿ ಹೆಣ್ಣು ದಿಕ್ಕಿಲ್ಲದ ತಂದೆಯು ಅವರನ್ನೆಲ್ಲ ದತ್ತು ಕೊಡುವುದಾಗಿ ಮುಂಬೈ ಟೈಮ್ಸ್ ಪತ್ರಿಕೆಯಲ್ಲಿ ಜಾಹೀರಾತು ನೀಡುತ್ತಾರೆ. ಬಂಧನಕ್ಕೆ ಮಿತಿ ಎಂಬುದು ಸುಳ್ಳು. ಅಂಟಿದರೆ ಪೂರ್ತಿಯಾಗಿ ಸೆಳೆದು ಬಿಡುತ್ತದೆ, ವಿದ್ಯುತ್ ಶಾಕ್ನಂತೆ. ಇಲ್ಲ, ಸ್ಪರ್ಶಕ್ಕೆ ಸಿಗದಷ್ಟು ದೂರವೇ ಇರಬೇಕು. ಇದಕ್ಕೆ ಮಧ್ಯಮ ಸ್ಥಿತಿ ಇಲ್ಲ ಎಂಬ ಗ್ರಹಿಕೆಯಿಂದ ಅದನ್ನು ನಿರ್ಧರಿಸುತ್ತಾನೆ. ನೀರು ಹರಿಯದಿದ್ದಾಗಲೂ ಅದನ್ನು ನದಿ ಅನ್ನಬಹುದೇ? ಇಲ್ಲ, ಅದು ಬರೀ ರೂಢಿಯ ಸಂಕೇತವೇ. ಹರಿದರೆ ಮಾತ್ರ ಕಾಲ, ಹೆಪ್ಪುಗಟ್ಟಿದರೆ ಅಲ್ಲ. ಉಷ್ಣ ಚಂಚಲ, ಶೀತ ಅಚಲ. ಹೆಪ್ಪುಗಟ್ಟಲೇಬೇಕಾದ ಬಯಲನ್ನು ನಿರಾಕರಿಸಿ ಬೆಟ್ಟವನ್ನು ಏರುತ್ತಾನೆ. ಇದು ಅವರ ಮುನ್ನುಡಿ. ಈಗ ಕಾದಂಬರಿಗೆ ಬರೋಣ. 1ನೇ ಅಧ್ಯಾಯ. ಮುಂಬೈ ಟೈಮ್ಸ್ ಪತ್ರಿಕೆಯಲ್ಲಿ 3ನೇ ಪುಟದ ಕಾಲು ಭಾಗ ಬರೆದಿತ್ತು. ದಪ್ಪಕ್ಷರದ ಶೀರ್ಷಿಕೆ ಮತ್ತು 5 ಮಕ್ಕಳ ಸ್ಪಷ್ಟ ಫೋಟೋದೊಂದಿಗೆ. ದತ್ತು ಮಾಡಿಕೊಳ್ಳುವವರಿಗೆ 5 ಸುಂದರ ಪುಟ್ಟ ಮಕ್ಕಳಿವೆ. ಭಿಕ್ಷುಕರಲ್ಲ, ದಿಕ್ಕಿಲ್ಲದವೂ ಅಲ್ಲ. ಸುಸಂಸ್ಕೃತ ತಂದೆ ತಾಯಿಗಳಿಗೆ ಹುಟ್ಟಿ ಸುಸಂಸ್ಕೃತ ರೀತಿಯಲ್ಲಿ ಬೆಳೆಸಿರುವ ಪುಟಾಣಿಗಳು. ತಾಯಿ ಸತ್ತಿರುವ ಈ ಕಂದಗಳಿಗೆ ಹೊಸ ತಾಯಿ ದೊರೆಯಲೆಂದು ತಂದೆಯು ದತ್ತು ಕೊಡಲು ನಿಶ್ಚಯಿಸಿದ್ದಾರೆ. ಏಕೆಂದರೆ ತಂದೆಯು ಎಷ್ಟು ಪ್ರೀತಿಯಿಂದ ನುಕ್ಕಂಡರೂ ಅವುಗಳಿಗೆ ತಾಯಿಯಾಗಲಾರ. ಸುಂದರ ಮುಖದ ಹಾಲುಗಳಿನ ಈ ಚಿಣ್ಣಗಳಿಗೆ ತಾಯಂದಿರು ಬೇಕು. ಎಚ್ಚರಿಕೆ: ಭಿಕ್ಷುಕರಿಗೆ, ಮಕ್ಕಳ ವ್ಯಾಪಾರಿಗಳಿಗೆ ಈ ಪ್ರೀತಿ ಎಳೆಯರನ್ನು ಕೊಡುವುದಿಲ್ಲ. ನಿಜವಾಗಿ ತಂದೆ ತಾಯರಾಗುವಂತಹ ದಂಪತಿಗಳಿಗೆ ಮಾತ್ರ ಕೊಡಲಾಗುತ್ತದೆ. ತಮಗೆ ಬೇಕಾದ ಮಗುವನ್ನು ಆಯ್ದು ಪರೀಕ್ಷಿಸುವ ಅಧಿಕಾರವು ಅಪೇಕ್ಷೆಗಳಿಗಿರುವಂತೆ ನಿಮ್ಮ ಉದ್ದೇಶದ ಹಿನ್ನೆಲೆಗಳನ್ನು ಪೂರ್ಣವಾಗಿ ವಿಚಾರಿಸಿ ಅರಿತ ನಂತರವೇ ಸಮ್ಮತಿಸುವ ಅಥವಾ ಬಿಡುವ ಅಧಿಕಾರವು ಪ್ರಸ್ತುತ ತಂದೆಗಿದೆ. ಶಾಸ್ತ್ರೋಕ್ತವಾಗಿ ಕಾನೂನಿಗೆ ಅನುಗುಣವಾಗಿ ದತ್ತು ಸ್ವೀಕಾರ ಮಾಡುವವರು ಮಾತ್ರ ಸಂಪರ್ಕ ಬೆಳೆಸಬಹುದು. ನೀವು ಸಂಸ್ಕೃತರೇ ಎಂಬುದು ಮುಖ್ಯ. ಶ್ರೀಮಂತಿಕೆಯೂ ಇದ್ದರೂ ಬಾಧಕವಿಲ್ಲದ ಅಮುಖ್ಯ ಅಂಶ. ಹೊಟ್ಟೆಯಲ್ಲಿ ಹುಟ್ಟಿದ ಪ್ರೀತಿಪಾತ್ರ ಶಿಶುಗಳನ್ನು ಪರರಿಗೆ ಸಮರ್ಪಿಸುವ ಯಾತನೆ ಪೂರ್ಣ ನಿರ್ಧಾರ ಕೈಗೊಳ್ಳುವ ಪರಿಸ್ಥಿತಿಯನ್ನು ವಿವರಿಸುವುದು ಅಗತ್ಯ. ಚೆಂಬೂರ್ ವಾಸಿ ನರಹರಿ ರಾವ್ ಮುಂಬಯಿಯ ಫೋರ್ಟಿನಲ್ಲಿ ಒಂದು ಆಫೀಸ್ ಟೈಪಿಸ್ಟ್. ಜೀವನ ದರ್ಶನಗಳ ಬಗೆಗೆ ಓದು ವಿಚಾರ ಮಾಡುವ ವೇದಾಂತಿಕ ಮನೋಭಾವದ 40 ವರ್ಷದ ವಯಸ್ಸಿನ ಈತನಿಗೆ ಮೊದಲ ಹೆಂಡತಿಯಿಂದ 1 ಹೆಣ್ಣು 2 ಗಂಡು ಮಕ್ಕಳಾದವು. ಕೊನೆಯ ಮಗುವಿಗೆ 1 ವರ್ಷವಿರುವಾಗ ಹೆಂಡತಿ ಸತ್ತು ಹೋದಳು. ಮಕ್ಕಳನ್ನು ಸಾಕಲು ಮೊದಲ ಹೆಂಡತಿಯ ತಂಗಿಯನ್ನೇ ಮದುವೆಯಾದರು. 2ನೆಯ ಹೆಂಡತಿ ಅವಳು ಗಂಡು ಮಕ್ಕಳನ್ನು ಹೆತ್ತು ಅವು 1.5 ವರ್ಷ ಇದ್ದಾಗ, ಎಂದರೆ ಈಗ 3 ತಿಂಗಳಿನಲ್ಲಿ ಸತ್ತು ಹೋದಳು. ಮುಂಬೈ ನಗರದಲ್ಲಿ 200 ರೂಪಾಯಿ ಸಂಬಳ ಬರುವ ನರಹರಿ ರಾವ್ಗೆ ಮತ್ತೆ ಮದುವೆ ಬೇಡ. ತನ್ನ ಮಕ್ಕಳಿಗೆ ಮಾತೃಗಳು ಬೇಕು. ಈ ಪರಿಸ್ಥಿತಿಗೆ ಅಗತ್ಯವಿರುವಂತೆ ತನ್ನ ಪಿತೃತ್ವವನ್ನು ತ್ಯಾಗ ಮಾಡಲು ಅವರು ಸಿದ್ಧರಿದ್ದರು. ಮಕ್ಕಳ ವಿವರ: ಹಿರಿಯ ಮಗಳು ಭವಾನಿ, ಶಾಂತಗುಣ, ಹಸನ್ಮುಖಿ. ಆದರೆ ಸದ್ಯದಲ್ಲಿ ತನ್ನ ದುಸ್ಥಿತಿಯ ಅರಿವಿನಿಂದ ಕೆಳಗುಂದಿರುವ ದುಂಡು ಮುಖ, ಅಗಲವಾದ ಕಣ್ಣುಗಳು, ಮಾಸಲು ಬಿಳುಪು ಬಣ್ಣ. 4ನೇ ವರ್ಷದಲ್ಲಿ ಓದುತ್ತಿದ್ದವಳು ತನ್ನ ಚಿಕ್ಕಮ್ಮ ಸತ್ತನಿಂದ ಶಾಲೆಯನ್ನು ಬಿಟ್ಟಿದ್ದಾಳೆ. 2ನೇ ಮಗು ವಿಜಯ, ಅಕ್ಕನಂತೆ ಮುಖ, ಶಾಂತಗುಣ, ಚಟಪಟಕೆಯ ಸ್ವಭಾವ. 7 ವರ್ಷ, 2ನೇ ಕ್ಲಾಸ್, ಶಾಲೆಗೆ ಓದುತ್ತಿದ್ದಾನೆ. 3ನೇ ಗಣೇಶನಿಗೆ 5 ವರ್ಷ, ಅಗಲವಾದ ಹಣೆ, ತುಂಟ ಆದರೆ ಉತ್ಕಟವಾದ ಪ್ರೀತಿಮಯ ಸ್ವಭಾವ. 1ನೇ ಕ್ಲಾಸಲ್ಲಿ ಓದುತ್ತಿದ್ದಾನೆ. 4 ಮತ್ತು 5ನೇ ರಾಮ ಲಕ್ಷ್ಮಣರು 1 ವರ್ಷ 9 ತಿಂಗಳು, ಅವಳಿ ಮಕ್ಕಳು. ನಸುಗಂಪು ಮುಖಲಕ್ಷಣದಲ್ಲಿ ಇಬ್ಬರಿಗೂ ಸಾಮ್ಯವಿದೆ. ನೋಡಿದರೆ ಎತ್ತಿ ತಬ್ಬಿಕೊಳ್ಳಬೇಕೆನ್ನಿಸುವ ಈ ಕೋಮಲ ಕಂದಗಳ ತುಂಟಾಟ ಮಾತ್ರ ಅಸಾಧ್ಯ. ತಂದೆ ಆಫೀಸ್ನಲ್ಲಿ ದುಡಿಯಲು ಹೋದರೆ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ. ಅವನು ಮನೆಯಲ್ಲಿ ಉಳಿದಿದ್ದರೆ ಮನೆ ಬಾಡಿಗೆ ಕೊಟ್ಟು ಹಾಲು, ಅಕ್ಕಿ, ಗೋಧಿ ಹಿಟ್ಟು ತರಲು ಹಣವಿಲ್ಲ. ಬೆಳಗ್ಗೆ 7:30ಗೆ ಹೊರಟರೆ ರಾತ್ರಿ 8:30, 9 ಒಳಗೆ ಮನೆ ಸೇರಲು ಸಾಧ್ಯವಿಲ್ಲ. ಅಳುವ ತಮ್ಮಂದಿರಿಗಾಗಿ ತಾನೇ ಅಡುಗೆ ಮಾಡಲು ಹೋದ ಭವಾನಿ ಸ್ಟೌವಿಗೆ ಗಾಳಿ ತುಂಬುವಾಗ ಲಂಗ ಸುಟ್ಟಿಕೊಂಡಳು. ಆ ದಿನ ಅವಳು ಸುಟ್ಟು ಮನೆ ಒತ್ತಿಕೊಂಡು ಉರಿಯದಿದ್ದುದು ಅದೃಷ್ಟ. ಚಿಕ್ಕ ಕೂಸುಗಳನ್ನು ತಡೆದು ಸಾಕುವ ಮನಸ್ಸು ಅವಳದಲ್ಲ. ಬೆಳಗಿನ ಜಾವಕ್ಕೆ ಎದ್ದು ತಂದೆ ಅಡಿಗೆ ಬಯಸಿಟ್ಟು ಹೋಗುತ್ತಾನೆ. ಇನ್ನು ಪೂರ್ತಿ ಹಲ್ಲು ಹುಟ್ಟದ ಎಳೆಯ ಮಕ್ಕಳಿಗೆ ಮಿತವಾಗಿ ತಿನ್ನಿಸಲು ಭವಾನಿಗೆ ತಿಳಿಯುವುದಿಲ್ಲ. ಅವು ಅಳು ಶುರು ಮಾಡಿದರೆ ಹೊಟ್ಟೆಗೆ ಕೊಡುವುದರ ವಿನಃ ಸಮಾಧಾನ ಪಡಿಸಿದವು ಅವಳಿಗೆ ಗೊತ್ತಿಲ್ಲ. ಹೊಟ್ಟೆ ಕೆಟ್ಟು ಬೇದಿ ಹತ್ತಿದ ಅವುಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು ತಂದೆಗೆ ರಜವಿಲ್ಲ. ಶಾಲೆಗೆ ಹೋಗುವ ಗಂಡು ಮಕ್ಕಳು ಹೊರಗೆ ಕೆಟ್ಟ ಹುಡುಗರ ಜೊತೆ ಆಡಲು ಹೋಗುತ್ತಾರೆ. ಮುಂದೆ ಅವು ಕೆಟ್ಟು ಹೋಗುತ್ತಾರೆಂಬ ಭೀತಿ ತಂದೆಯನ್ನು ಸಹಜವಾಗಿಯೇ ಆವರಿಸಿದೆ.
ಮಕ್ಕಳನ್ನು ತನ್ನವರಾಗಿದ್ದರೆ ಸರಿ, ನೋಡುವವರಲ್ಲದ ಆರೋಗ್ಯ ಕೆಟ್ಟು ಸಾಯುವುದಕ್ಕಿಂತ, ಮೇಲ್ಚಾರಣೆ ಇಲ್ಲದ ಕೆಟ್ಟು ಹೋಗುವುದಕ್ಕಿಂತ ಮತ್ತೊಬ್ಬರ ಮಕ್ಕಳಾಗಿ ಬದುಕಿ ಸನ್ಮಾರ್ಗದಲ್ಲಿ ಬೆಳೆಯಬೇಕೆಂಬುದು ದತ್ತು ಕೊಡುವ ನಿರ್ಧಾರ ಕೈಗೊಂಡಿದ್ದಾರೆ. ವಿವರಗಳಿಗೆ ಬರೆಯಿರಿ ಅಥವಾ ಸಂಪರ್ಕ ಬೆಳೆಸಿ. ಮಕ್ಕಳ ತಂದೆ ಎಚ್.ಎಸ್. ನರಹರಿರಾವ್, 28, ಗಣೇಶ ಭವನ, 4ನೇ ಫ್ಲೋರ್, ರಾಷ್ಟ್ರೀಯ ಹೊಸ ವಿಸ್ತರಣಾ, ಚೆಂಬೂರು, ಮುಂಬೈ, ಅಥವಾ ಕೇರ್ ಆಫ್ ಬಿ.ಡಿ. ಶೆಣಾಯ್, ಟೈಮ್ಸ್ ಆಫ್ ಇಂಡಿಯಾ, ಕೋಟೆ, ಮುಂಬೈ. ಫೋನ್ ನಂಬರ್: ಬೆಳಿಗ್ಗೆ 7 ಮನೆ ಬಿಟ್ಟು ಕೋಟೆ ಪ್ರದೇಶದಲ್ಲಿ ಹಾಯ್ದು ಹಾರ್ಬರ್ ಲೈನ್ ಕಂಬಿಗಳ ಸಮೀಪದ ಬಸ್ ಸ್ಟಾಪಿನ ಹತ್ತಿರಕ್ಕೆ ಬರುವ ಹೊತ್ತಿಗೆ ನರಹರಿಗೆ ಆ ದಿನದ ಟೈಮ್ಸ್ ನೋಡುವ ಕುತೂಹಲವಾಗಿತ್ತು. ಆಫೀಸಿನಲ್ಲಿ ಬಿಟ್ಟಿಯಾಗಿ ನೋಡಬಹುದು ಆಗಿದ್ದರೂ ಕುತೂಹಲ ತಡೆಯದೆ ಹತ್ತಿರುವ ಬೀದಿಯ ಅಂಚೆಗೆ ಹರಡಿಕೊಂಡು ಮಾರುತ್ತಿದ್ದ ಅಂಗಡಿಯಿಂದ ಒಂದು ಪ್ರತಿ ತೆಗೆದುಕೊಂಡ. ನಾಳೆ ಅವನ ಮಕ್ಕಳ ವಿಷಯ ಪ್ರಕಟವಾಗುವುದಾಗಿ ಸ್ನೇಹಿತ ಶೆಣೈ ತನ್ನೆಯೇ ಫೋನ್ನಲ್ಲಿ ತಿಳಿಸಿದ್ದ. ಬಸ್ಸಿನ ಕ್ಯೂನಲ್ಲಿ ನಿಂತು ಆತುರದಿಂದ ಹಾಳೆಯನ್ನು ತಿರುವಿ 3ನೇ ಪುಟದಲ್ಲಿ ತನ್ನ 5 ಮಕ್ಕಳ ಫೋಟೋಗಳನ್ನು ನೋಡಿದಾಗ ಒಂದು ಕ್ಷಣ ತಲೆ ಸುತ್ತಿ ಬಂದಂತೆ ಆಯಿತು. ತಾನು ಬಿದ್ದು ಬಿಡುವ ಭಯವಾಗಿ ಹಾಗೇ ಕೆಳಗೆ ಕೂತುಕೊಳ್ಳುವ ಮನಸ್ಸಾಯಿತು. ಇದು ತನ್ನ ಒಪ್ಪಿಗೆಯಿಂದಲೇ ಬರೆದಿರುವ ಪ್ರಕಟಣಾ ಲೇಖನ ಎಂದು ನೆನಪಿಗೆ ಧೃತಿಯನ್ನು ತಂದುಕೊಂಡ. ಪೂರ್ತಿಯಾಗಿ ಓದುವ ಮನೋಶಕ್ತಿ ಕೊಡದೆ ಪತ್ರಿಕೆಯನ್ನು ಮಡಸಿ ಕೈಯಲ್ಲಿ ಹಿಡಿದುಕೊಂಡ. ಬಸ್ಸಿನಲ್ಲಿ ಕುಳಿತಾಗ ಪೂರ್ತಿ ಓದಬೇಕೆಂಬ ಮನಸ್ಸುಗೆ ಹಾಳೆ ಬಿಚ್ಚಿ ನೋಡಲು ಪ್ರಾರಂಭಿಸಿದ. ಏನು ಬರೆಯಬೇಕೆಂಬುದು ಅವನಿಗೆ ಹೇಳದಂತಾದರೂ ಹೇಗೆ ಬರೆಯಬೇಕೆಂದು ಶೆಣೈನ ಪತ್ರಿಕಾವೃತ್ತಿ ಕೌಶಲ್ಯಕ್ಕೆ ಬಿಟ್ಟ ಅಂಶವಾಗಿತ್ತು. ಓದುವಾಗ ಮತ್ತೊಮ್ಮೆ ತಲೆ ಸುತ್ತಿ ಬಂದಂತೆ ಆಯಿತು. ಸೀಟಿನ ಮೇಲೆ ಕುಳಿತಿದ್ದರಿಂದ ಕೆಳಗೆ ಬೀಳುವಾಗ ಭಯವಿರಲಿಲ್ಲ. ಪತ್ರಿಕೆಯನ್ನು ಮತ್ತೆ ಮಡಚಿ ಹಾಗೇ ಒರಗಿಕೊಂಡ. ಅಷ್ಟರಲ್ಲಿ ಮುಂದಿನ ಸಾಲಿನಲ್ಲಿ ಕುಳಿತಿದ್ದ ಇಬ್ಬರು ಇದೇ ವಿಷಯವಾಗಿ ಮರಾಠಿಯಲ್ಲಿ ಮಾತನಾಡುತ್ತಿದ್ದರು. ಮಕ್ಕಳು ದತ್ತಕ್ಕೆ ಇವೆ ಅನ್ನೋ ಅನೌನ್ಸ್ಮೆಂಟ್ ಲೇಖನ ಓದಿದ್ದೀರಾ? ಓದಿದೆ. ಚೆಂಬೂರಿನವರು ಅಂತೆ. ಗಣೇಶ ಭವನ ಅಂದರೆ ಎಲ್ಲಿದೆ? ಹೊಸ ರಾಷ್ಟ್ರೀಯ ವಿಸ್ತರಣೆವಂತೆ. ಯಾವುದೋ ಹೊಸ ಹೆಸರು. ವೆರಿ ಪಿಟಿಯಲ್ ಸಿಚುಯೇಷನ್, ವೆರಿ ಟ್ರಾಜಿಕ್. ಅವರು ಇದೇ ವಿಷಯ ಮಾತನಾಡುತ್ತಿದ್ದರು. ಮನೆಯಲ್ಲಿ ಮತ್ತೊಬ್ಬರಿಲ್ಲ. ಇಂಥ ಮಹಾನಗರದಲ್ಲಿ ಯಾರಿಗೆ ಯಾರು ಆಗುವಂತರಲ್ಲ ಇತ್ಯಾದಿ ಅದೆಷ್ಟೋ ವಿಷಯ ಹಾಡಿಕೊಂಡರು. ಅಲ್ಲ, ಈತ ಹೀಗೆ ಅನೌನ್ಸ್ ಮಾಡೋ ಬದಲು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಕೊಡ್ಬೋದಲ್ಲ. ಮಕ್ಕಳ ಮೇಲೆ ತನ್ನ ರೈಟ್ ಸಹ ಉಳಿತಿತ್ತು. ಮುಂದೆ ಮನೆಗೆ ಕರೆಸ್ಕೋಬಹುದಾಗಿತ್ತು. ಅಂಥ ಆಶ್ರಮ ಎಲ್ಲಿದೆ, ಎಷ್ಟಿದೆ, ಅಲ್ಲಿ ಹೇಗೆ ಸಾಕ್ತಾರೋ ಅಂತ ನಿಮಗೆ ಐಡಿಯಾ ಇಲ್ಲವೇನು? ಒಂದು ಥರಕ್ಕೆ ಹೀಗೆ ಕೊಡೋದು ಸರಿ. ತಮ್ಮದು ಅಂತ ಮಕ್ಕಳಿಲ್ಲದೇ ಇರೋರು ಸಾಕ್ಕೋತಾರೆ. ಆದರೆ ಆ ತಂದೆಗೆ ಮುಂದೆ ಯಾವ ಅಧಿಕಾರವೂ ಉಳಿಯುವುದಿಲ್ಲ. ಅವನ ಪಾಲಿಗೆ ಮಕ್ಕಳು, ಮಕ್ಕಳ ಪಾಲಿಗೆ ಅವನು ಪೂರ್ತಿ ಸತ್ತ ಹಾಗೆ ಆಗುತ್ತಾನೆ. ಆತ ಅದೇ ಯೋಚನೆಯ ಮಾಡದೆ ಇದ್ದಾರೆಯೇ? ವೇದಾಂತಿಕ ಮನೋಭಾವದ ಮನುಷ್ಯ ಅಂತ ಬರೆದಿದ್ದಾರೆ. ಸಂಬಂಧ ಪೂರ್ತಿ ಬಿಡೋಕ್ಕೆ ಆತ ಸಿದ್ಧವಾಗಿಯೇ ಇರಬಹುದು. ಈ ವೇದಾಂತಿಕ ಮನೋಭಾವದ ಜನ ನೋಡಿ ಕರ್ತವ್ಯ ತಪ್ಪಿಸಿಕೊಳ್ಳೋದ್ರಲ್ಲಿ ಯಾವಾಗಲೂ ಮುಂದು. ಈ ಮನುಷ್ಯ ಇಂಥದ್ದೋರು ಅಂತ ನಾನು ಹೇಳ್ತಾ ಇಲ್ಲ. ಅನೌನ್ಸ್ಮೆಂಟ್ ನೋಡಿದರೆ ಜೆನ್ಯೂನಿನ್ ಕೇಸ್ ಅನ್ಸುತ್ತೆ. ಆದರೂ ಪ್ರಯತ್ನ ಮಿತಿ ಇಷ್ಟೇ ಅಂತ್ಯ ಹೇಗೆ ಹೇಳೋದು? ಪರಿಸ್ಥಿತಿ ಕಷ್ಟವಾಗಿರುವಾಗ ಇನ್ನು ಹೆಚ್ಚು ಪ್ರಯತ್ನ ಮಾಡಬೇಕು, ಅದು ನಿಜ. ಆದರೆ ನಾವು ಆ ಪರಿಸ್ಥಿತಿಯಲ್ಲಿ ಇಲ್ಲದೆ ಅಥವಾ ವಿವರ ಗೊತ್ತಿಲ್ಲದೆ ಜಡ್ಜ್ ಮಾಡೋದು ಕಷ್ಟ. ಅಫ್ಕೋರ್ಸ್ ಯು ಆರ್ ರೈಟ್. ನರಹರಿ ಅವರನ್ನು ಕಣ್ಣೆತ್ತಿ ನೋಡಿದ. ಇಬ್ಬರು ಕರಿ ಕೋಟ್ ಹಾಕಿಕೊಂಡಿದ್ದರು. ತನ್ನಷ್ಟೇ ವಯಸ್ಸು, ಲಾಯರ್ಗಳೆಂದು ತಕ್ಷಣ ಗೊತ್ತಾಯಿತು. ಹಿಂದೆ ಎಲ್ಲೋ ಕೋರ್ಟಿನ ಆವರಣದಲ್ಲಿ ಅವರಲ್ಲಿ ಒಬ್ಬರನ್ನು ನೋಡಿದ ನೆನಪು ಆಯಿತು. ಅವರಿಬ್ಬರಲ್ಲಿ ದಾದರಿನಲ್ಲಿ ಇಳಿದರು. ಬಸ್ ಮುಂದೆ ಹೋಯಿತು. ವೇದಾಂತಿಕ ಮನೋಭಾವದ ಜನ ಕರ್ತವ್ಯ ತಪ್ಪಿಸಿಕೊಳ್ಳೋದರಲ್ಲಿ ಮುಂದು ಎಂಬ ಅವರ ಪೈಕಿ ಒಬ್ಬರ ಮಾತು ನರಹರಿಯ ಅಂತರಂಗವನ್ನು ಚುಚ್ಚಲು ಮೊದಲು ಮಾಡಿತು. ಕರ್ತವ್ಯದಿಂದ ನುಣುಚಿಕೊಳ್ಳಲು ತಾನು ಹೀಗೆ ಮಾಡಿದನೇ, ಅಥವಾ ಈ ಉದ್ದೇಶವು ಸುಪ್ತವಾಗಿ ಕುಳಿತು ತನ್ನ ತೀರ್ಮಾನವನ್ನು ನಿರ್ದೇಶಿಸಿಯೇ? ತನ್ನ ಒಳಮನಸ್ಸನ್ನು ಬಿಚ್ಚಿ ಬಿಚ್ಚಿ ನೋಡಿಕೊಂಡ. ಹೀಗೆ ತೀರ್ಮಾನಿಸಲು ತನ್ನ ಮನಸ್ಸಿನಲ್ಲಿ ನಡೆದ ವಿಚಾರ ಮತ್ತು ಘಟನೆಗಳೆಲ್ಲವೂ ಒಂದು ಸಲ ಕ್ರಮವಾಗಿ ಸರ್ವೇಕ್ಷಣ ಮಾಡಿದ. ಕರ್ತವ್ಯದಿಂದ ಕದಿಯುವ ಪ್ರಯತ್ನವೆಂದು ಅವನಿಗೆ ಎನಿಸಲಿಲ್ಲ. ತನ್ನ ಪ್ರಯತ್ನದ ಮಿತಿಯನ್ನು ಮುಟ್ಟಿದೆನೆಯೇ ಎಂಬ ಪ್ರಶ್ನೆ ಹಾಕಿಕೊಂಡು ತಕ್ಷಣ ಸ್ಪಷ್ಟ ಉತ್ತರ ಸಿಕ್ಕಲಿಲ್ಲ. ತಾನು ಇಳಿಯುವ ಜಾಗ ಬಂದಿತ್ತು. ಬಸ್ಸಿನಿಂದ ಹಿಡಿದು ಫುಟ್ಪಾತಿನ ಜನಜಂಗುಳಿಯಲ್ಲಿ ನುಸಿಯಿತು. ನಡುವೆ ಒಂದು ಬೀದಿಯನ್ನು ದಾಟಿ
ಆರ್ಬಿಯ ರಸ್ತೆಯ ಬದಿಯ ಒಂದು ಕಟ್ಟಡದ 3ನೇ ಅಂತಸ್ತಿನಲ್ಲಿದ್ದ ತನ್ನ ಆಫೀಸಿಗೆ ಹೊಕ್ಕ. ನರಹರಿ ಟೈಪಿಸ್ಟ್ನಾಗಿದ್ದರಿಂದ ಬ್ಯಾರಿಸ್ಟರ್ ದಸ್ತೂರ್ ಅವರ ಆಫೀಸ್ನಲ್ಲಿ 20 ಜನ ಸಣ್ಣ ಲಾಯರ್ಗಳು ಕೆಲಸ ಮಾಡುತ್ತಿದ್ದರು. ಆಫೀಸ್ನಲ್ಲಿ ನಿಯಮಿತ ವೇಳೆಯಲ್ಲಿ ದುಡಿಯೋದಕ್ಕೆ ತಿಂಗಳಿಗೆ 200 ರೂಪಾಯಿ ಕೊಡುತ್ತಿದ್ದರು. ದಿನವೂ ಮಾಡಿದರೆ ಸಾಲುವಷ್ಟು ಓವರ್ ಟೈಮ್ ಕೆಲಸವೂ ಇರುತ್ತಿತ್ತು. ಹೀಗಾಗಿ ಅವನು ಸಂಜೆ 5ಕ್ಕೆ ಆಫೀಸ್ ಮುಗಿದ ಮೇಲೆ ಮತ್ತೆ 2.5 ಗಂಟೆ ದುಡಿಯುತ್ತಿದ್ದರು. ಓವರ್ ಟೈಮ್ ಮಾಡಿದರೆ ಖರ್ಚು ನೀಗುತ್ತಿರಲಿಲ್ಲ. ತನ್ನ ಯಂತ್ರದ ಮುಂದೆ ಕುಳಿತು ಅರ್ಧ ವೀಳ್ಯದೆಲೆ, ಒಂದು ಚೂರು ಹೊಗೆ ಸೊಪ್ಪು ಹೊಸಗಿ ಬಾಯಿಗೆ ಹಾಕಿಕೊಂಡ. ಎಡಭಾಗದ ಟ್ರೇಯಲ್ಲಿದ್ದ ಪತ್ರವನ್ನು ತೆಗೆದು ಟೈಪ್ ಮಾಡಲು ಮುಂದೆ ಇಟ್ಟುಕೊಂಡ. ತನ್ನಂತೆಯೇ ಟೈಪ್ ರೈಟರ್ನ ಮುಂದೆ ಕುಳಿತು ಇತರರು 6 ಜನರಲ್ಲಿ ಯಾರೂ ಕೆಲಸ ಪ್ರಾರಂಭಿಸಿರಲಿಲ್ಲ. ಅವರಲ್ಲಿ ಯಾರಿಗಾದರೂ ಆ ದಿನದ ಟೈಮ್ಸ್ ಪತ್ರಿಕೆ ನೋಡಿದ್ದು ತನ್ನನ್ನು ಕೇಳಿಯಾರೆಂದು ಮನಸ್ಸು ಆತಂಕ ಪಡುತ್ತಿತ್ತು. ಯಾರೂ ಕೇಳಲಿಲ್ಲ. ಹೊಗೆಸೊಪ್ಪಿನ ಕಾವು ಕುತ್ತಿಯ ನರಗಳ ಆವರಿಸಿ ಉಬ್ಬಿಸಿದರೂ ಕೆಲಸ ಮಾಡುವ ಕಾವು ಬರಲಿಲ್ಲ. ಹಾಗೆಂದು ಸುಮ್ಮನೆ ಕೂತಿರುವಂತೆಯೂ ಇರಲಿಲ್ಲ. ತನ್ನ ಪ್ರಯತ್ನ ಸಾಕೆ ಅಥವಾ ಇದು ಕಳ್ಳ ಮನಸ್ಸು ಕೈಗೊಟ್ಟುಕೊಂಡ ನಿರ್ಧಾರವೇ ಎಂಬ ಪ್ರಶ್ನೆಯೇ ಅವನ ಮನಸ್ಸಿನಲ್ಲಿ ಆತುರತೊಡಗಿತು. ಆದರೆ ಕೆಲಸ ಮಾಡದೆ ಸುಮ್ಮನೆ ಕೂರುವಂತಿರಲಿಲ್ಲ. ಯಾಂತ್ರಿಕವಾಗಿ ಕೀಬೋರ್ಡ್ ಮೇಲೆ ಬೆರಳಾಡಿಸುತ್ತಿದ್ದು ಪ್ರಾರಂಭಿಸಿದ. ಅಷ್ಟರಲ್ಲಿ ಅವನಿಗೆ ಫೋನ್ ಬಂತು. ಎದ್ದು ಹೋಗಿ ರಿಸೀವರ್ನ ಕಿವಿಗಿಟ್ಟುಕೊಂಡ. ಶೆಣೈ ಹೇಳಿದ, ಓದಿದ್ದೀರಾ? ಹ್ಞೂ. ಸರಿಯಾಗಿದೆಯೇ? ಏನು ಹೇಳಬೇಕು ನರಹರಿಗೆ ತಿಳಿಯಲಿಲ್ಲ. ಯಾಕೆ ಸರಿಯಾಗಿಲ್ವೇ? ಹಣದ ಜೊತೆಗೆ ಸುಡು ಚಟ ಹೇಗೆ ಕಟ್ಟಿದರೇನು? ಭಾರ ಹೊತ್ತರೆ ಸಾಕಲ್ಲವೇ? ತುಂಬ ಎಮೋಷ್ನಲ್ ಆಗಿದ್ದೀರಾ. 1 ಗಂಟೆ ಲೀಜರ್ನಲ್ಲಿ ನಾನು ಬರ್ತೀನಿ, ಮಾತಾಡೋಣ. ಪತ್ರಿಕೋದ್ಯೋಗಿ ಶೆಣೈಗೆ ಸಂಗೀತ, ಸಾಹಿತ್ಯ, ವೇದಾಂತ, ರಾಜಕೀಯ ಮೊದಲಾಗಿ ಎಲ್ಲ ವಿಷಯಗಳ ಬಗ್ಗೆಯೂ ಆಸಕ್ತಿ. 8 ವರ್ಷದ ಹಿಂದೆ ರಾಮಕೃಷ್ಣ ಆಶ್ರಮದ ನ್ಯೂಯಾರ್ಕ್ ಶಾಖೆಯ ಸ್ವಾಮಿ ದೇವಾನಂದರ ಭಾಷಣವಿತ್ತು. ಅದಕ್ಕೆ ವರದಿಗಾರನಾಗಿ ಅವನು ಬಂದಿದ್ದ. ಕನ್ನಡದವರಾದ್ದರಿಂದ ಇಬ್ಬರಿಗೂ ಅದು ಪರಿಚಯ ಹೆಚ್ಚಾಗಿ ಬೆಳೆಯಿತು. ಸ್ವಭಾವದ ಪ್ರವೃತ್ತಿಗಳ ಬೇರೆ ಬೇರೆಯಾದರೂ ಆಗಾಗ ಭೇಟಿಯಾದಾಗ ಇಬ್ಬರಲ್ಲೂ ವಿಶ್ವಾಸ ಹುಟ್ಟಿ ಬೆಳೆಯಿತು. 1 ಗಂಟೆಗೆ ಸರಿಯಾಗಿ ಶೆಣೈ ಬಂದ. ಸುಮಾರು ನರಿಹರಿಯದೇ ವಯಸ್ಸು. ಪತ್ರಿಕೋದ್ಯಮದಿಂದ ಚುರುಕಾಗಿ ಕಾಣುತ್ತಿದ್ದ. ಮಂಗಳೂರು ಕಡೆ ಒಳ್ಳೆಯ ಮೈಕಟ್ಟು. ಸಂಬಳವೂ ಸಾಕಷ್ಟಿದ್ದರಿಂದ ಚೆನ್ನಾಗಿ ಬಟ್ಟೆ ಹಾಕುತ್ತಿದ್ದ. ಕೈಯಲ್ಲಿ ಪತ್ರಿಕೆಯ ಒಂದು ಪ್ರತಿ ಇತ್ತು. ಇಬ್ಬರು ಹೊರಗೆ ಹೋದರು. ಒಂದು ಉಡುಪಿ ಹೋಟೆಲ್ನಲ್ಲಿ ಕೂತು ಶೆಣೈ ಹೇಳಿದ, ನೀವು ತುಂಬ ಡಿಪ್ರೆಸ್ ಆಗಿ ಕಾಣುತ್ತಿದ್ದೀರಾ. ಆದರೆ ಧೈರ್ಯಗೆಡಬಾರದು. ಧೃತಿಗೆಡಬಾರದು. ನರಹರಿ ಶೂನ್ಯಮುಖವಾಗಿ ತಲೆ ಹಾಕಿದ. ತನ್ನ ಕೈಯಲ್ಲಿದ್ದ ಪತ್ರಿಕೆಯನ್ನು ತೆಗೆದು ಶೆಣೈ ಹೇಳಿದ, ಈ 2 ಅಡ್ಜೆಕ್ಟಿವ್ಸ್ ನೋಡಿ. 3ನೇದು ಗಣೇಶ, 4 ಮತ್ತು 5ನೇಯ ರಾಮ ಲಕ್ಷ್ಮಣರು ತುಂಟರು ಅಂತ ಸೇರಿಸಿದೆ. ಯಾಕೆ ಗೊತ್ತಾ? ಅದೇ ಶೂನ್ಯ ಮುಖವನ್ನು ನರಹರಿ ಪ್ರಶ್ನಾರ್ಥಕವಾಗಿ ಮೇಲೆ ಎತ್ತಿದ. ಶೆಣೈ ಮುಂದುವರೆದ, ನಾನೇ ಹೇಳ್ತೀನಿ. ತುಂಟ ಮಕ್ಕಳು ಅಂದರೆ ಹೆಂಗಸರಿಗೆ ಬೇಗ ಆಕರ್ಷಣೆ ಆಗುತ್ತದೆ. ಅದು ಪ್ರೈಮರಿ ಸೈಕಾಲಜಿ. ಮಕ್ಕಳ ತುಂಟತನ ನಿಮಗೆ ಅಸಾಧ್ಯ ಅನಿಸಬಹುದು, ಆದರೆ ಹೆಂಗಸರಿಗೆ ಅದೇ ಪ್ರಿಯ. ನರಹರಿ ಈಗಲೂ ಮಾತನಾಡಲಿಲ್ಲ. ಬಲವಂತ ಮಾಡಿದರೂ ತಿಂಡಿ ತಿನ್ನಲಿಲ್ಲ. ಶೆಣೈಗೆ ಮಾತನಾಡುತ್ತಿದ್ದ, ಮುಂಬೈನ ಜನರೇ ಕೆಲವರು ಮಕ್ಕಳನ್ನು ನೋಡೋದಕ್ಕೆ ಬರಬಹುದು. ನಿಮ್ಮ ಮನೆ ವಿಳಾಸ ಕಾಗದಗಳನ್ನು ಬರಬಹುದು. ಯಾರಿಗೂ ತಕ್ಷಣ ಮಾತು ಕೊಡಬೇಡಿ. ಬ್ಯಾರಿಸ್ಟರ್ ಆಫೀಸ್ನಲ್ಲಿದ್ದೀರಿ, ನಿಮಗೆ ಗೊತ್ತೇ ಇದೆ. ದತ್ತು ಕೇಳೋರು ಉದ್ದೇಶ ಒಂದೊಂದು ವಿಧ ಇರ್ತೈತೆ. ನರಹರಿ ಬರೀ ಕಾಫಿ ಕುಡಿದ. ಹೊರಗೆ ಬಂದ ಅರ್ಧ ಎಲೆ ಹಾಕಿ ಒಂದು ಚೂರು ಹೊಗೆಸೊಪ್ಪು ಪುಡಿ ಮಾಡಿ ಬಾಯಲ್ಲಿ ಇಟ್ಟುಕೊಂಡ. ಇಬ್ಬರು ಬೇರೆಯಾಗುವಾಗ ಅವನು, ನನಗೆ ಇವತ್ತು ಏನೂ ಆಡೋಕ್ಕೆ ತಿಳಿಲಿಲ್ಲ ಎಂದಿದ್ದಕ್ಕೆ ಶೆಣೈ, ನನಗೆ ಅರ್ಥವಾಗುತ್ತೆ ಎಂದು. ಅವನು ಹಗಲನ್ನು ಒಂದು ಸಲ ಮೃದುವಾಗಿ ಹಿಸುಕಿ ಹೊರಟು ಹೋದ. ನರಹರಿ ಈ ದಿನ ಸಂಜೆ 5 ಗಂಟೆಗೆ ಆಫೀಸಿಂದ ಹೊರಟು ಬಿಟ್ಟ. ಹೆಡ್ ಕ್ಲರ್ಕ್ ಇವನ ಹತ್ತಿರ ಬಂದು, ಯಾಕೆ ಇವತ್ತು ಓಟಿ ಮಾಡಲ್ವೇ ಎಂದು ಕೇಳಿದ್ದಕ್ಕೆ, ನನಗೆ ಮೂಡಿಲ್ಲ ಎಂದ. ಇಲ್ಲಿ ಬನ್ನಿ, ಒಂದು ಮಾತು ಎಂದು ಅವನನ್ನು ಆಫೀಸಿನ ಒಂದು ಮೂಲೆಗೆ ಕರೆದೊಯ್ದು ಕೂರಿಸಿಕೊಂಡು ಹೆಡ್ ಕ್ಲರ್ಕ್ ಕೇಳಿದ, ನನಗೆ ಅರ್ಥವಾಗುತ್ತೆ. ಲಂಚ್ ಬ್ರೇಕಿನಲ್ಲಿ ಉಳಿದವರು ಮಾತಾಡಿಕೊಳ್ತಿದ್ರು. ಊರಿನಲ್ಲಿ ಯಾರೂ ಇಲ್ಲವೇ? ಅಜ್ಜಿ, ಮೌಸಿ, ಕಾಕಿ ಯಾರು? ನರಹರಿ ಸುಮ್ಮನೆ ತಲೆ ಆಡಿಸಿದ. ಮೊದಲೇ ನೀವು ಗಂಭೀರ ಸ್ವಭಾವದವರು. ಈ ವಿಷಯ ನಿಮ್ಮ ಕೈಯಲ್ಲಿ ಆಡೋಕೆ ಎಲ್ಲರಿಗೂ ತವಕ. ಆದರೆ ಎಂತೋ ಏನೋ ಅಂತ ಎಲ್ಲರೂ ಸುಮ್ಮನಾದರು. ಏನು ಆಡಬೇಕು ಅಂತ ಯಾರಾದರೂ ಏನಾದರೂ ಸಹಾಯ ಮಾಡಿಯಾರಾ? ಎಲ್ಲಿ ನಿಮ್ಮ ಹಾಗೆ ಟೈಪಿಸ್ಟ್ಗಳು? ಏನು ಸಹಾಯ ಮಾಡಬಹುದು? ನೀವು ಇನ್ನೊಂದು ಸಲ ಮದುವೆ ಮಾಡಿಕೊಂಡು ಬಿಡಿ. ಮಕ್ಕಳನ್ನು ಸಾಕೋಕ್ಕಾದರೂ. ನನಗೆ ಹೆಂಡತಿ ಬೇಕು ಅಂತ ಅಲ್ಲ, ಮಕ್ಕಳಿಗೆ ತಾಯಿ ಬೇಕು ಅಂತ ಹೀಗೆ ಮಾಡಿರೋದು. ಆದರೂ ಅದು ಸರಿ
ಬನ್ನಿ. ನರಹರಿ ಅಲ್ಲಿಂದ ಹೊರಟು ಬಸ್ ಸ್ಟಾಪಿಗೆ ಬಂದ. ನಿಜವೂ 7:15ಗೆ ಆಫೀಸಿನಿಂದ ಹೊರಡುತ್ತಿದ್ದ ಅವನಿಗೆ 5:30 ಹೊತ್ತಿನಲ್ಲಿ ಮೈಲಿ ಉದ್ದ ಕ್ಯೂ ನಿಂತಿರುತ್ತದೆ ಎಂದು ನೆನಪೇ ಇರಲಿಲ್ಲ. ಆದರೂ ಕ್ಯೂನಲ್ಲಿ ನಿಂತು ಚೆಂಬೂರಿನ ಮೋಟಾರ್ ಹತ್ತಿ ಕುಳಿತ. ಇನ್ನು ಕೆಲವು ದಿನಗಳಲ್ಲಿ ಮಕ್ಕಳಿಂದ ಪೂರ್ಣವಾಗಿ ಸಂಬಂಧ ಕಡಿದುಕೊಳ್ಳುವ ಯೋಚನೆಯಿಂದ ಮನಸ್ಸು ಕಳವಳ ತುಂಬಿಕೊಂಡಿತು. ಮೊದಲ ಹೆಂಡತಿ ಬದುಕಿದ್ದಾಗ ತಾನು ಸಂಜೆ 5ಕ್ಕೆ ಆಫೀಸ್ ಬಿಡುತ್ತಿದ್ದ. 2 ಮಕ್ಕಳಾದ ಮೇಲೆ 1 ಗಂಟೆ ಓವರ್ ಟೈಮ್ ಮಾಡತೊಡಗಿದ. ಮೂರನೇದು ಮತ್ತು